ಹೇಳ್ತಿರೋದು ಇಷ್ಟೇಯ. ಫಸ್ಟ್ ಆಫ್ ಆಲ್ ಈ ಪಾಂಪ್ಲೆಟ್ಗೆ ನಾನು ನಿಮಗೆ ಹೇಳಿದ್ದೆ, ಇಲ್ಲಿ ಯಾರೇ ಆಯ್ಕೆ ಆದ್ರೂ ಕೂಡ ನೀವು ಆ ಅಭ್ಯರ್ಥಿಗೆ ನಿಮ್ ಸಮಸ್ಯೆಗಳನ್ನು ಕೊಡಿ ಅಂತ. ಆ ರೀತಿ ಈಗ ನನ್ನ ನೀವು ಆಯ್ಕೆ ಮಾಡಿದಿರ, ಅದು ಜವಾಬ್ದಾರಿಯಿಂದ ಓಟ್ ಹಾಕಿ ಆಯ್ಕೆ ಮಾಡಿದಿರ. ಹಾಗಾಗಿ ನೀವು ಜವಾಬ್ದಾರಿ ತಗೊಂಡ್ರೆ ಮಾತ್ರ ನಾನು ಜವಾಬ್ದಾರಿ ತಗೊಳಕ್ ಸಾಧ್ಯ ಆಗುತ್ತೆ ಕೆಲಸ ಮಾಡಕ್ಕೆ. ನೀವು ನನಗೆ ಗೌರವಧನ ಅಂತ ಕೊಡ್ತೀರಾ, ತಿಂಗಳಿಗೆ 2,000 ರೂಪಾಯಿನೋ ಬರ್ತಾ ಇದೆ. ನಾನು ಗೌರವಧನನು ಸೇರಿಸಿ ಹೇಳ್ತಾ ಇದೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಲಂಚ ತಗೊಳದ್ ಬೇಡ, ಹಂಗೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ. ಈಗ ನೋಡ್ರಿ ಇಲ್ಲಿ ನಿಮ್ ಸಮಸ್ಯೆಗಳು ಪಟ್ಟಿ ಮಾಡ್ತಾ ಬಂದಿರೋದು ಯಾಕೆಂದ್ರೆ ಈಗ ಕೆಲವರು ಇಂತಿಂತ ಮನೆ ಬೇಕು ಅಥವಾ ಬಾಕ್ಸ್ ಚರಂಡಿಗಳಲ್ಲಿ ನೀರ್ ಕಡ್ಕಂತ ಇದೆ, ಸ್ಲ್ಯಾಬ್ ಹೈಟ್ ಮಾಡಬೇಕು, ಈ ತರ ಹೇಳ್ತಾರೆ. ಹಂಗೆ ನಿಮ್ದು ವಾಟ್ಸ್ಆಪ್ ನಂಬರ್ ತಾಂತ ಇದೀವಿ. ಏನಾದ್ರು ಸಮಸ್ಯೆ ಇದ್ರೆ ಒಂದ್ ಕಡೆ ಡಾಟಾ ಸಂಗ್ರಹ ಮಾಡ್ತಾ ಇದೀವಿ ನಿಮ್ ಸಮಸ್ಯೆಗಳು. ಇದನ್ನಷ್ಟು ಗ್ರಾಮ ಪಂಚಾಯತಿ ರೆಸಲ್ಯೂಷನ್ ಮಾಡಿಸ್ತೀವಿ. ಅಂದ್ರೆ ಒಂದು ಏನು ಗ್ರಾಮ ಸಭೆ ನಡೆದಾಗ ಇಷ್ಟು ಬೇಡಿಕೆಗಳನ್ನು ಕೂಡ ರೆಸಲ್ಯೂಷನ್ ಮಾಡಿಸಿಟ್ಟಾಗ ಇದರಲ್ಲಿ ಯಾವ್ದು ತುರ್ತಿದೆಯೋ ಅದು ನೀವೇ ಆಯ್ಕೆ ಮಾಡ್ರಿ. ಪೋಲಿಂಗ್ ಮಾಡೋ ರೀತಿನೋ ವಾಟ್ಸ್ಆಪ್ ಅಲ್ಲಿ ನಿಮ್ ಹುಡುಗರು ಗೊತ್ತಿರೋ ರೀತಿ ವಾಟ್ಸ್ಆಪ್ ಯೂಸ್ ಮಾಡ್ರಿ. ಇಲ್ಲ ನೀವೇ ಬಂದಿದ್ರಿ ಬಹಳ ತೀರಾ ಮುಖ್ಯ ಆಯ್ತಪ್ಪ ಈ ಕೆಲಸ ಬೇಕು ಅಂತ ನೀವು ಕೇಳಿದ್ರೆ ಆ ಕೆಲಸನ ಫಸ್ಟ್ ಮಾಡ್ತೀವಿ. ಈ ಉದಾಹರಣೆ ಇಲ್ಲಿ ಇವ್ರು BPL ಕಾರ್ಡ್ ಇಲ್ಲ, BPL ಕಾರ್ಡ್ಗಳು ಇಲ್ಲಿ ಇಷ್ಟು ಜನಕ್ಕೆ ಇಲ್ಲ ಅನ್ನೋದು ಮೇಲಾಗಿ ಕೂಲಿ ಮಾಡ್ತಿರೋರಿಗೆ BPL ಕಾರ್ಡ್ ಇಲ್ಲ. ಆ BPL ಕಾರ್ಡ್ ಇಂದ ಗ್ರಾಮ ಪಂಚಾಯತಿ ಏನೋ ಲೆಟರ್ ಇದೆಯಾ ಆ ಲೆಟರ್ ಮುಖಾಂತರ ತಗೊಂಡು ಕೊಟ್ರೆ ಆಗುತ್ತೆ ಬೇಗ. ನೀವೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಹಂಪು ಬೇಕು ಅಂತ ಯಾರು ಹೇಳಿದ್ದಾರೆ, ಅಲ್ಲಿ ಮೇನ್ ರೋಡಿಗೆ ಹಂಪುಗಳು ಬೇಕು, ಸಬ್ ರೋಡ್ಗಳಿಗೆಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ ಕೆಲವರು ಚರಂಡಿದೆ ಹೇಳಿದ್ದಾರೆ, ಜಾಸ್ತಿ ಚರಂಡಿದೆ ಹೇಳಿದ್ದಾರೆ. 2 ತಿಂಗಳಿಗೆ ಒಂದ್ಸರಿ ಚರಂಡಿ ಕ್ಲೀನ್ ಮಾಡೋದಲ್ಲ, ನಿಮ್ ಚರಂಡಿ ಪ್ರಾಬ್ಲಮ್ ಇದ್ದಾಗೆಲ್ಲ ಕ್ಲೀನ್ ಮಾಡೋಣ. ಮತ್ತೆ ಆ ಚರಂಡಿ ಕ್ಲೀನ್ ಮಾಡೋದ್ರ ಜೊತೆಗೆ ಚರಂಡಿ ಕ್ಲೀನಾಗೇ ಇರಂಗೆ, ಸುಮ್ಮನೆ ತಿಂಗಳ ದುಡ್ಡು ಹೋಗದಂಗೆ ಏನ್ ಮಾಡಬಹುದು ನಿಮ್ ಸಜೆಷನ್ ಕೊಡ್ರಿ. ಇದು ಹಿಂಗಾದ್ರೆ ದುಡ್ಡು ಕಮ್ಮಿ ಆಗುತ್ತಪ್ಪ, ಹಂಗಾದ್ರೆ ಕಮ್ಮಿ ಆಗುತ್ತಪ್ಪ. ಆಮೇಲೆ ಮನೆಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಮನೆಗಳಿಗೂ ಕೂಡ ಕೇಳ್ತಾರೆ 2026 ಒಂದು ಗಣತಿ ಮಾಡ್ಕೊಂತ ಇದಾರೆ. ಆ ಗಣತಿಯಲ್ಲಿ ನಿಮ್ ಮನೆಗಳು ಸೇರಿಸಿಲ್ಲ ಅಂತೀರ. 17 ತಾರೀಕಿನ ಲಾಸ್ಟ್ ಡೇಟ್ ಅದು, ಬಟ್ ಕೇಳ್ತೀವಿ ಆಫೀಸಲ್ಲಿ, ಅದು ಕೇಳಿ ಅದನ್ನು ಕೂಡ ಸೇರ್ಸಂತದಲ್ಲಿ. ನಿಮ್ ಬೇಡಿಕೆಗಳು ಏನೇ ಇದ್ರು ಇಡ್ರಿ. ಇವತ್ತಲ್ಲ ಅಂದ್ರೂ ಕೂಡ ನಾನು ಮನೆ ಬರ್ತಿರ್ತೀನಿ. ಬಟ್ ಇವತ್ತು ಬಂದಿರೋ ಕಾರಣ ಏನು ಅಂದ್ರೆ ನಾನು ಅವತ್ತು ಹೇಳೋ ಇದ್ದೆ, ಆ ಕೆಲಸ ನೀವು ಜವಾಬ್ದಾರಿಯಿಂದ ಮಾಡಿದೀರಾ, ನಾನು ಇವತ್ತು ನಿಮ್ ತಗೊಂಡಿದ್ದೀನಿ. ನಿಮ್ ನಂಬರ್ ಇದ್ರೆ ಕೊಡ್ರಿ. ಆಮೇಲೆ ಇಲ್ಲಿ ಇವರು ಮೇನ್ ಬೇರೆ ಜನಗಳಿಗೆ ಏನ್ ಹೇಳ್ತಿರೋದು ಅಂದ್ರೆ, ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ, ಬಂದಂತ ಸಂದರ್ಭದಲ್ಲಿ ನಿಮ್ ಕಷ್ಟಗಳು ಅಂತಲೋ ಅಥವಾ ಏನ್ ತೊಂದರೆಗಳಿದಾವೋ ಅದನ್ನ ಹೇಳ್ರಿ. ಇದು ಅಷ್ಟು ಒಂದೇ ದಿನ ಮಾಡ್ಬಿಡ್ತೀನಿ, ನನಗಿನ್ನ ಟೈಮ್ 6 ತಿಂಗಳಿದೆ, 6 ತಿಂಗಳಲ್ಲಿ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಮಾಡಿಸ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಯಾವ್ದು ಇಂಪಾರ್ಟೆಂಟ್ ಇದೆಯೋ ಆ ಇಂಪಾರ್ಟೆಂಟ್ ಕೆಲಸ ಮಾಡ್ತಾವ. ಆಮೇಲೆ ಎಷ್ಟು ದುಡ್ಡಿದೆಯೋ ನಮ್ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಅಕೌಂಟ್ ಅಲ್ಲಿ ಯಾವ ದುಡ್ಡಿದೆಯೋ, ವರ್ಗ 1ರಲ್ಲಿ ಎಷ್ಟಿದೆ, ಶಾಸನಬದ್ಧ ಅನುದಾನ ಏನಿದೆ, ಬೇರೆ ಬೇರೆ ಅನುದಾನಗಳೇನಿದೆ, ನೀವು ಎಷ್ಟು ತೆರಿಗೆ ಕಟ್ತಾ ಇದ್ದೀರಾ, ನೀವ್ ಯಾಕೆ ತೆರಿಗೆ ಕಟ್ತಾ ಇಲ್ಲ, ಕಟ್ಲಿಂದ ಕಾರಣಗಳೇನು, ಆಗಿಲ್ಲಪ್ಪ ಚರಂಡಿ ಕ್ಲೀನ್ ಕಟ್ಟಿಲ್ಲ ಅಂತೀರಾ, ಅಷ್ಟೇ ತಾನೆ. ಇದಾದ್ಮೇಲೆ ನೀವು ಕಟ್ಟಕ್ ರೆಡಿ ಇರ್ತಾನೆ, ಹೌದಲ್ವಾ? ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡು ಏನ್ ಅಭಿವೃದ್ಧಿ ಆಗ್ಬಹುದು. ಚೆನ್ನಾಗಿದ್ರೆ ನಿಮ್ ಮನೆ ಸುತ್ತಲೂ ಚೆನ್ನಾಗಿದ್ರೆ ನಿಮಗೂ ಅನುಕೂಲ ಅಲ್ವಾ, ನಮ್ಮೂರ್ ಚೆನ್ನಾಗಿದ್ರೆ ಎಲ್ಲದೂ ಅನುಕೂಲ ಅಲ್ವಾ. ಈ ತರ ನೀವೇ ರಾಜರಿಲ್ಲಿ, ನೀವೇ ಪ್ರಭುಗಳು. ನಾವು ಕಾರ್ಮಿಕರಾಗಿ ಅದಕ್ಕೆ ಡ್ರೆಸ್ ಸಮೇತ ಬಂದಿರೋದು. ನೀವು ಪ್ರಭು ಆಗ್ಲಿ ಅಂತ ಕಾರಣಕ್ಕೆ ನಿಮಗೀಗ ನಾನು ಕೆಲಸದ ಗೊತ್ತಾತಾ. ಈಗ ನಾನು ನಿಮಗೆ ಕೈ ಮುಗಿತೀನಿ ಹೊರತು ನೀವು ನನಗೆ ಕೈ ಮುಗಿಯೋ ಅವಶ್ಯಕತೆಗಳಿಲ್ಲ. ಕೆಲಸ ಹೇಳ್ರಿ. ವಾಟ್ಸ್ಆಪ್ ಅಲ್ಲಿ ಯಾವ್ದಾರು ಒಂದು ಮೆಸೇಜ್ ಹಾಕಂಗಿದ್ರೆ ಇಂಥದ್ದು ಬಲ್ಬ್ ಐತಿ, ಇಂಥದ್ದು ದಿನ ಹಾಕಿ, ನೀವು ಜವಾಬ್ದಾರಿ ತಗೊಂಡು ಹಾಕಿದ್ರೆ ಅದನ್ನ ರೆಡಿ ಮಾಡೋದಕ್ಕೆ ಮುಂದಾಗ್ತೀವಿ. ಓಕೆನಾ? ಇದು ನಮ್ಮೂರಲ್ಲಿ ಈಗ ನಾವೆಲ್ಲರ ಹತ್ರನೂ ಹೋಗ್ತೀವಿ. ಎಲ್ಲರಿಗೂ ವಿಷಯ ಗೊತ್ತಾಗ್ಲಿ. ನಿಮ್ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಾಕಳ್ರಿ. ಯಾರಾದ್ರೂ ತಿಳಿಸಂಗಿದ್ರೆ ವಾಟ್ಸ್ಆಪ್ ನಂಬರ್ಗಳನ್ನ ನನಗೆ ಹೇಳ್ರಿ. ನನ್ನ ನಂಬರು 9448461104. ಈ ನಂಬರಿಗೆ ಫೋನ್ ಮಾಡಿ ಕೂಡ ನಿಮ್ ನಂಬರ್ ಹೇಳ್ಬೋದು, ಅದಕ್ಕೆ ಆಡ್ ಮಾಡ್ತೀವಿ. ನಿಮಗೆ ಗೊತ್ತಿರೋರು ಕೂಡ ನೀವೆಲ್ಲರೂ ಕೂಡ ಅಡ್ಮಿನ್ ಕೊಟ್ಟಿರ್ತೀವಿ, ಆಡ್ ಮಾಡ್ಕೊಳ್ರಿ. ಹಳೆದೇ ತಾನೆ, ಹಳೆ ನಂಬರ್. ಸರಿ ನೆನಪಾ ಅವನು? ಸರಿ ಹೋಗೋಣ, ಆಯ್ತು.